ಇನ್ನು ವರುಣಾರ್ಭಟದ ವಿಚಾರ. ಸೊ ಈಗಾಗಲೇ ರಾಜ್ಯಾದ್ಯಂತ ಸುರಿತಾ ಇರುವಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ಆಗ್ತಾ ಇರುವಂತಹ ಒಂದಷ್ಟು ಅನಾಹುತಗಳು. ರಣಮಳೆಗೆ ಉತ್ತರ ಕರ್ನಾಟಕ ಅಲ್ಲೋಲ ಕಲ್ಲೋಲವಾಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿ ಅಧ್ವಾನವನ್ನೇ ಉಂಟು ಮಾಡಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಬೆಣ್ಣೆಹಳ್ಳ. ಮನೆಗಳು ಮುಳುಗಡೆಯಾಗಿವೆ. ಒಂದೇ ಮಳೆಗೆ ಬೀದಿಗೆ ಬಂದ್ಬಿಟ್ಟಿದೆ ಬದುಕು. ಹಳ್ಳದಲ್ಲಿ ಸಿಲುಕಿದಂತಹ ಟ್ರ್ಯಾಕ್ಟರ್ ಒಂದು, ಅಲ್ಲಿದ್ದಂತಹ ಜನ ಹೇಗೋ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಪ್ರವಾಹದ ಹೊಡೆತಕ್ಕೆ ಸಿಲುಕಿ ಸಾಕಷ್ಟು ಭಾಗಗಳಲ್ಲಿ ಅನಾಹುತ ಆಗಿದೆ. ರಣಮಳೆಗೆ ಉತ್ತರ ಕರ್ನಾಟಕ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಅಕ್ಕಪಕ್ಕದ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇವೆ ಅಲ್ಲಿನ ನದಿಗಳು. ಬೆಣ್ಣೆಹಳ್ಳ ಕೂಡ ಒಂದು ಕಡೆ ತುಂಬಿ ಹರಿತಾ ಇದೆ. ಸೇತುವೆಗಳು ಮುಳುಗಡೆ ಆಗ್ತಾ ಇವೆ. ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಮನೆಗಳು ಎಲ್ಲವೂ ನೀರಿನಲ್ಲಿ ಆವೃತವಾಗ್ತಾ ಇವೆ. ಇನ್ನು ತುಂಬಿ ಹರಿತಾ ಇದ್ದಂತಹ ಒಂದು ಹಳ್ಳದಲ್ಲಿ ಟ್ರ್ಯಾಕ್ಟರ್ ಒಂದು ಸಿಕ್ಕಾಕೊಂಡು ಅನಾಹುತ ಸಂಭವಿಸೋದ್ರಲ್ಲಿತ್ತು. ಬಟ್ ಅದೃಷ್ಟವಶಾತ್ ಇದರಲ್ಲಿದ್ದಂಥವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 15ಕ್ಕೂ ಹೆಚ್ಚು ಜನ ಟ್ರ್ಯಾಕ್ಟರ್ನಲ್ಲಿ ಸೇತುವೆ ದಾಡ್ತಾ ಇದ್ರು. ರಾಯಚೂರಿನ ಮಸ್ಕಿ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ತುಂಬಿ ಹರಿತಾ ಇದ್ದಂತಹ ಹಳ್ಳ, ಅದನ್ನು ನೋಡಿಯೂ ಕೂಡ ಟ್ರ್ಯಾಕ್ಟರ್ ಅನ್ನ ಚಾಲಿಸಿದಾನೆ. ನೋಡಿ, ಇಲ್ಲಿ ಈ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಎವ್ರಿಡೇ ಇವರು ಹೋಗುವಂಥ ರಸ್ತೆನೇ. ಆದರೆ ಇವತ್ತು ನೀರು ಜಾಸ್ತಿ ಆಗಿದ್ರಿಂದಾಗಿ ಅಪಾಯ ಕಾಣಿಸ್ತಾ ಇದೆ. ಅಲ್ಲಿ ಹೋಗೋದು ಸಮಸ್ಯೆ ಆಗತ್ತೆ ಅಂತೇಳಿ. ಬಟ್ ಸ್ಟಿಲ್ ಒಂದು ಭಂಡ ಧೈರ್ಯ, ಇನ್ನೊಂದು ಅಲ್ಲಿಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ. ಈ ಭಾಗದಿಂದ ಆ ಭಾಗಕ್ಕೆ ಅವ್ರು ಹೋಗಬೇಕು, ದಿನನಿತ್ಯ ದುಡಿಬೇಕು. ಆಗ ದುಡಿದ್ರೆ ಮಾತ್ರ ಅವರಿಗೆ ಕೂಲಿ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮನೆ ನಡೆಸೋದು ಕೂಡ ದುಸ್ತರವಾಗುತ್ತೆ. ಅಂಥ ಒಂದು ಪರಿಸ್ಥಿತಿ ಸಹಜವಾಗಿ ಅಲ್ಲಿರುತ್ತೆ. ಸೊ ಹಾಗಾಗಿ ಬಹುಶಃ ಅಲ್ಲಿಗೆ ಹೋಗಲೇಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಹಾಗಾಗಿ ಅದನ್ನು ದಾಟೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಸ್ಟಿಲ್ ಇಂಥ ಸಂದರ್ಭದಲ್ಲಿ ಇಂಥ ಡೇಂಜರ್ ಇದೆ ಅಂತ ಹೇಳಿದಾಗ ಯಾಕೆ ಹೋಗ್ತೀರಿ ಅನ್ನುವಂಥದ್ರ ಬಗ್ಗೆ ಅಲ್ಲಿದ್ದಂಥ ಜನ ಕೂಡ ಹೇಳಿದರೆ, ಬೇಡ, ಈ ಪಾರ್ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ. ಬಟ್ ಸ್ಟಿಲ್ ಟ್ರ್ಯಾಕ್ಟರ್ ಸವಾರ ಪ್ರಯತ್ನ ಪಟ್ಟಿದ್ದಾನೆ. ಬಟ್ ಮಧ್ಯದಲ್ಲಿ ಸಿಕ್ಕಾಕೊಂಡಿತ್ತು. ಆದರೆ ಅದೃಷ್ಟ ಚೆನ್ನಾಗಿತ್ತು ಇವ್ರದ್ದು. ಎಲ್ಲರೂ ಸುರಕ್ಷಿತವಾಗಿ ಟ್ರ್ಯಾಕ್ಟರಿಂದ ಕೆಳಗಿಳಿದು ಪ್ರಾಣ ಉಳಿಸ್ಕೊಂಡಿದ್ದಾರೆ. ಇದಾಗಿರುವಂಥದ್ದು ರಾಯಚೂರಿನ ಮಸ್ಕಿ ತಾಲೂಕಿನಲ್ಲಿ. ನೋಡಿ, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ರಾಯಚೂರಿನ ದೃಶ್ಯ, ಇನ್ನೊಂದು ಚಿಕ್ಕಮಗಳೂರಿನ ದೃಶ್ಯ. ಈ ಕಡೆ ಇರೋದು ಚಿಕ್ಕಮಗಳೂರಿನಲ್ಲಿ ಟ್ರ್ಯಾಕ್ಟರ್ ಮೇಲೆ ಕಾರ್ನ ಇಟ್ಕೊಂಡು ಹೋಗ್ತಾ ಇರೋ ದೃಶ್ಯ. ನೋಡಿ, ಇದು ಕೂಡ ಟ್ರ್ಯಾಕ್ಟರ್ ಆಲ್ರೆಡಿ ಅರ್ಧದಷ್ಟು ಮುಳುಗಿದೆ. ಬಟ್ ಸ್ಟಿಲ್ ಆ ಕಾರನ್ನು ಪಕ್ಕಕ್ಕೆ ಸಾಗಿಸ್ಬೇಕು ಅನ್ನುವಂಥ ಒಂದು ಧಾವಂತದಲ್ಲಿ ಟ್ರ್ಯಾಕ್ಟರ್ ಮೇಲೆ ಕಾರನ್ನು ಏರಿಸ್ಕೊಂಡು ಆತ ತೊಗೊಂಡು ಹೋಗ್ತಾ ಇರುವಂಥ ಒಂದು ದೃಶ್ಯ. ಎರಡೂ ಡೇಂಜರ್. ಇನ್ನೊಂದು ಕಡೆ ಜನರಿದ್ರು ಒಳಗಡೆ. ಆ ಟ್ರ್ಯಾಕ್ಟರ್ನ ಟ್ರ್ಯಾಕ್ಟ್ರಲ್ಲಿ ಹಿಂದೆ ಟ್ರಾಲಿ ಏನಿರುತ್ತಲ್ಲ ಅದ್ರ ಮೇಲೆ ನೋಡಿ ಅಲ್ಲಿ ಜನ ಕೂತಿದ್ದಾರೆ. ಅವರನ್ನು ಕರ್ಕೊಂಡು ಈತ ಸೇತುವೆ ದಾಟುವಂಥ ಒಂದು ಪ್ರಯತ್ನದಲ್ಲಿ ಮುಂದಾಗಿದ್ದ ಟ್ರ್ಯಾಕ್ಟರ್ ಚಾಲಕ. ಬಟ್ ಅದೃಷ್ಟವಶಾತ್ ಎಲ್ಲರೂ ಕೂಡ ಪಾರಾಗಿದ್ದಾರೆ.